ಅಮೆರಿಕದಲ್ಲಿ ಕನ್ನಡಿಗನ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಟ್ರಂಪ್ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಕ್ರಮ ವಲಸಿಗರಿಂದ ಈ ರೀತಿಯ ಕೃತ್ಯಗಳು ಆಗ್ತಾ ಇವೆ ಅಮೆರಿಕದಲ್ಲಿ ಅಂತ ಅಧ್ಯಕ್ಷ ಟ್ರಂಪ್ ಈ ಒಂದು ಘಟನೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಅಕ್ರಮ ವಲಸಿಗರಿಂದ ಈ ರೀತಿಯ ಕೃತ್ಯಗಳಾಗ್ತಾ ಇವೆ. ಅಕ್ರಮ ವಲಸಿಗರ ವಿಚಾರದಲ್ಲಿ ಮೃದು ಧೋರಣೆ ಇಲ್ಲ. ನನ್ನ ಆಡಳಿತದ ಅಧಿಕಾರದ ಅವಧಿಯಲ್ಲಿ ಮೃದು ಧೋರಣೆ ಇಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಕ್ಯೂಬಾ ವಲಸಿಗರಿಂದ ಈ ಘನಘೋರ ಕೃತ್ಯ ಆಗಿದೆ. ಕನ್ನಡಿಗ ಚಂದ್ರಮೌಳಿ ನಾಗಮಲ್ಲಯ್ಯ ಹತ್ಯೆ ನಡೆದಿತ್ತು ಸೆಪ್ಟೆಂಬರ್ 10ನೇ ತಾರೀಕು ಶುಕ್ರವಾರ ನಡೆದಿದ್ದಂತಹ ಚಂದ್ರಮೌಳಿ ನಾಗಮಲ್ಲಯ್ಯ ಹತ್ಯೆ. ಕರ್ನಾಟಕ ಮೂಲದವರಿವರು ಅಮೆರಿಕದಲ್ಲಿ ಕೆಲಸ ಮಾಡಿಕೊಂಡಿದ್ರು. ಶುಕ್ರವಾರ ನಡೆದಿದ್ದಂತಹ ಒಂದು ಭೀಕರ ಮರ್ಡರ್. ತಲೆಯನ್ನ ಕತ್ತರಿಸಿ ಹಾಕಿದ್ದ ಆ ವ್ಯಕ್ತಿ. ಹತ್ಯೆಯ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ವಿ. ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಅಮೆರಿಕದ ಡೆಲ್ಲಾಸ್ನಿಂದ ಗಿರೀಶ್ ಕನ್ನಡಿಗರು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ವೆಲ್ಕಮ್. ಹಲೋ. ಹಾಯ್ ಸರ್. ಹಲೋ, ಹೌ ಆರ್ ಯು? ಎಸ್ ಸರ್, ಐ ಆಮ್ ಗುಡ್. ತಾವು ಹೇಗಿದ್ದೀರಿ? ಇದ್ರ ಜೊತೆಗೆ ನನ್ನ ಮೊದಲ ಪ್ರಶ್ನೆ ಕೇಳಿಬಿಡ್ತೀನಿ ನಿಮಗೆ. ಈ ಘಟನೆ ಆದ ನಂತರದಲ್ಲಿ ಆ ಡೆಡ್ಲಿ ಮರ್ಡರ್ ನೋಡ್ತಾ ಇದೀವಲ್ಲ ನಾವು, ಆ ಘಟನೆ ಆದ ನಂತರದಲ್ಲಿ ಅಲ್ಲಿರುವಂತಹ ಕನ್ನಡಿಗರ ಮನಸ್ಥಿತಿ ಹೇಗಿದೆ? ಏನ್ ಅನಿಸ್ತಾ ಇದೆ ನಿಮಗೆ? ಇದು ಶುಕ್ರವಾರ ಆಯ್ತು. ನಾವಿಲ್ಲಿ ತುಂಬಾ ಕನ್ನಡಿಗರಿದ್ದೀವಿ. ಎಸ್. ನಮ್ಗೆಲ್ಲ ತುಂಬಾ 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 ಶಾಕ್ ಆಗೋಯ್ತು. ನಮ್ಗೆ ಅವ್ರ ಫ್ಯಾಮಿಲಿಗೆ ಅವ್ರ ಜೊತೆ ಮಾತಾಡಿದಾಗ ನಮ್ಗೆ ಅವ್ರಿಗೆ ಯಾವ ತರ ಟ್ರಾಮಾ ಆಗಿರ್ಬೇಕು ಅಂತ ನಮ್ಗೆ ಈಗಲೂ ರಿಕವರ್ ಆಗಕ್ಕೆ ಆಗ್ತಿಲ್ಲ. ಬಟ್ ಐ ಕಾಂಟ್ ಇಮ್ಯಾಜಿನ್ ದೇರ್ ಫ್ಯಾಮಿಲಿ ಸಿಚುವೇಶನ್. ತುಂಬಾ 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 ಕಷ್ಟ. ಈಗ್ಲೂ ಅದೇ ನೆನಪಾಗ್ತಾ ಇರುತ್ತೆ. ವಿಡಿಯೋಸ್ ಅಂತೂ ನಮ್ಮ ಕೈಲಿ ನೋಡ್ಲಿಕ್ಕೆ ಆಗ್ಲಿಲ್ಲ. ಓಕೆ ಓಕೆ. ಅವರ ಫ್ಯಾಮಿಲಿ ಜೊತೆ ಏನಾದರೂ ಮಾತನಾಡಿದಾರೆ ಸರ್? ಈ ಇನ್ಸಿಡೆಂಟ್ ಆದ ನಂತರದಲ್ಲಿ ಅವ್ರೇನು ಹೇಳಿದ್ರು? ಯಾಕಂದ್ರೆ ಅವರ 18 ವರ್ಷದ ಮಗ ಮತ್ತು ಈ ಕೊಲೆ ಆಗಿರುವಂಥ ವ್ಯಕ್ತಿಯ ಹೆಂಡತಿ ಕೂಡ ಅಲ್ಲೇ ಇದ್ರು, ಅವರ ಧರ್ಮಪತ್ನಿ ಆ ಸ್ಪಾಟ್ನಲ್ಲಿ. ಅದನ್ನು ನೋಡಿರ್ತಾರೆ ಅವರ ಕಣ್ಣಾರೆ. ಸೊ ಅವರ ರಿಯಾಕ್ಷನ್ ಹೇಗಿತ್ತು ನೀವು ಮಾತನಾಡಿದಾಗ? ಹೌದು, ನಾವು ನಮ್ಮ ಗ್ರೂಪ್ ಇಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಓಕೆ. ಅವರು ಪ್ರೈವಸಿ ಬೇಕು, ಯಾಕಂದ್ರೆ ಅವ್ರದ್ದು ಸಿಚುವೇಶನ್ ನಿಮ್ಗೆ ಗೊತ್ತಾಗುತ್ತಲ್ವಾ, ತುಂಬಾ ಟ್ರಾಮಾ ಎಲ್ಲ ಆಗಿದೆ. yes, ನೀವು ವಿಡಿಯೋಸ್ ಅಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ಪಾಪ ಅವ್ರ ಮಗ ಗೌರವ್ಗೆ ಬರೀ ಹೈಸ್ಕೂಲ್ ಇವಾಗ ತಾನೇ ಮುಗಿಸಿದಾನೆ. ಅವ್ನು ಇವಾಗ ಕಾಲೇಜ್ಗೆ ಹೋಗ್ಬೇಕು, ಹೈಸ್ಕೂಲ್ 12th ಗ್ರೇಡ್. ಅವನು ಮತ್ತೆ ಅವ್ರ ಅಮ್ಮ ಇಬ್ರು ಪಾಪ ಅವ್ರ ಅಪ್ಪಾಜಿ ಉಳಿಸ್ಲಿಕ್ಕೆ ತುಂಬಾ ಟ್ರೈ ಮಾಡ್ತಾರೆ, ಆಸ್ ಯು ಕ್ಯಾನ್ ಸಿ ಇನ್ ದ ವಿಡಿಯೋ. ಬಟ್ ದೇ ಆರ್ ಸೋ ಹೆಲ್ಪ್ಲೆಸ್ ಬಿಕಾಸ್ ಆ ವ್ಯಕ್ತಿ ತುಂಬಾ ಕ್ರೂರವಾಗಿ ವರ್ತನೆ ಮಾಡ್ತಾ ಇರ್ತಾನೆ. ಸೊ they cannot help her. We met them. They wanted privacy. They don't want to get disturbed. ಅದೇ ತರ ಅವರು ವಿಡಿಯೋಸ್ ಎಲ್ಲ ಶೇರ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ದೇ ಆರ್ ಸ್ಟಿಲ್ ರಿಕವರಿಂಗ್. ಓಕೆ. ಆಫ್ಟರ್ ದಿಸ್ ಇನ್ಸಿಡೆಂಟ್ ಆದ ನಂತರದಲ್ಲಿ ಈಗ ನೀವು ಹೇಳಿದ್ರಿ ನಮ್ಮ ಒಂದು ಗ್ರೂಪ್ಗಳಿರುತ್ತೆ ಅಂತ, ಏನೆಲ್ಲ ಡಿಸ್ಕಷನ್ಸ್ಗಳಾಯಿತು ಈ ಬಗ್ಗೆ? ಹೌದೌದು, ನಾವು ಡೇ 1 ಅವ್ರ ಫ್ಯಾಮಿಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ದು US ಕಾನ್ಸುಲೇಟ್ ಇದೆ ಹ್ಯೂಸ್ಟನ್ ಅಲ್ಲಿ. ವಿ ಹ್ಯಾವ್ ಬಿನ್ ಟ್ರೈಯಿಂಗ್ ಅವರ್ ಬೆಸ್ಟ್ ಟು ಹೆಲ್ಪ್ ದೆಮ್. ಆಮೇಲೆ ತಕ್ಷಣ ನಾವು ಗೋ ಫಂಡ್ ಮಿ ಅಂತ ಹೇಳ್ಬಿಟ್ಟು ಫ್ಯಾಮಿಲಿಗೆ ಹೆಲ್ಪ್ ಆಗಬೇಕು. ಫ್ಯೂನರಲ್ಸ್ ಆಗಿರ್ಬೋದು, ಅವ್ರ ಅಕಸ್ಮಾತ್ ಇಂಡಿಯಾ ಟ್ರಾವೆಲ್, ವಾಟ್ ಎವರ್ ಇಟ್ ಈಸ್, ರೈಟ್. ನಾವು ಇಲ್ಲಿ ತನಕ ಒಂದು 3 crores ರೈಸ್ ಮಾಡಿದೀವಿ. ಐ ಹೋಪ್ ಇಟ್ ವುಡ್ ಹೆಲ್ಪ್ ದಮ್ ಇನ್ ಸಮ್ ವೇ. ಅಂಡ್ ಗಿರೀಶ್ ಸರ್, ಈಗ ಅಮೆರಿಕದಲ್ಲಿ ಇದು ಒಂದಿಷ್ಟು ರಾಜಕೀಯ ಬೆಳವಣಿಗೆಗೆ ಕಾರಣ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಟ್ರಂಪ್ ಅವರ ಒಂದು ಸ್ಟೇಟ್ಮೆಂಟ್ ಕೂಡ ನಾವು ನೋಡಿದ್ವಿ. ಹಿಂದೆ ಇದ್ದಂಥ ಜೋ ಬೈಡನ್ ಅವರ ಸೌಮ್ಯ ಸ್ವಭಾವದ ವಲಸೆ ನೀತಿಯಿಂದಾನೇ ಈ ರೀತಿಯಾದಂಥ ಘಟನೆಗಳಾಗ್ತಾ ಇದೆ ಅಂತ. ಯಾಕಂದ್ರೆ ಈ ಮರ್ಡರರ್ ಏನಿದ್ದಾನೆ, ಮರ್ಡರ್ ಮಾಡಿರುವಂಥ ವ್ಯಕ್ತಿ ಕ್ಯೂಬಾ ಮೂಲದ ವ್ಯಕ್ತಿ, ಆತನಿಗೆ ಯಾವುದೇ ರೀತಿಯಾದಂಥ ಡಾಕ್ಯುಮೆಂಟ್ಸ್ಗಳೇ ಇಲ್ಲಂತೆ. ಹೌದು, ಕರೆಕ್ಟ್. ಈಸ್ ಅನ್ ಇಲ್ಲೀಗಲ್ ಇಮಿಗ್ರೆಂಟ್. ಅವರು ಮುಂಚೆ ಜೈಲಲ್ಲಿ ಇದ್ರು ಅಂತ ನಾನು ನ್ಯೂಸ್ ನೋಡಿದ್ದೀನಿ. ಈ ಹಸ್ ಡನ್ ಲಾಟ್ ಆಫ್ ಕ್ರಿಮಿನಲ್ ಆಕ್ಟಿವಿಟೀಸ್. ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಕ್ಯೂಬಾ ದೇಶದವರೇ ನಮಗೆ ಬೇಡ, ಇವರು ಈ ವ್ಯಕ್ತಿ ನಮ್ಮ ದೇಶಕ್ಕೆ ವಾಪಸ್ ಬರೋದು ಬೇಡ ಅಂದಿದ್ದಕ್ಕೋಸ್ಕರ ಅವರು ಜೈಲಲ್ಲಾದ್ರೂ ಇಡಬೇಕಿತ್ತು. ಬಟ್ ದೇ ಹ್ಯಾವ್ ಲೆಫ್ಟ್ ಹಿಮ್ ಔಟ್ ಅಂಡ್ ಈ ಮೇಡ್ ಇಟ್ ದಿಸ್ ಬಿಗ್ ಕ್ರೈಮ್. ಅಂಡ್ ಈ ಕ್ರೈಮ್ ಸೀನ್ ಸ್ಟಾರ್ಟ್ ಆಗೋದಕ್ಕೆ ರೀಸನ್ ಏನಂತ ಗೊತ್ತಾಯ್ತು ಸರ್? ಹೌದು, ನಾನು
ಕೇಳಿರೋ ಪ್ರಕಾರ, ಆಮೇಲೆ ಇಲ್ಲಿ ನಾನು ಲೋಕಲ್ ನ್ಯೂಸ್ ಚಾನೆಲ್ ಎಲ್ಲ ನೋಡಿರೋ ಪ್ರಕಾರ ಏನಾಗಿದೆ ಅಂದ್ರೆ, ಈಸ್ ಅ ಸೇಲ್ಸ್ ಮ್ಯಾನೇಜರ್. ಓಕೆ. ಚಂದ್ರಮೌಳಿ ಈಸ್ ಎ ದ ಈಸ್ ದ ಮ್ಯಾನೇಜರ್ ಆಫ್ ದ ಮೋಟೆಲ್, ರೈಟ್? ಅವರು ನೀವು ಯಾವುದೇ ಬಿಸ್ನೆಸ್ ತಗೊಂಡ್ರು ದೇ ಹ್ಯಾವ್ ಟು ಇನ್ಸ್ಟ್ರಕ್ಟ್ ಎಂಪ್ಲಾಯೀಸ್ ಅಲ್ವಾ? ಐ ಥಿಂಕ್ ಹಿ ಹಸ್ ಡನ್ ಸಮ್ ಇನ್ಸ್ಟ್ರಕ್ಷನ್ಸ್. ಐ ಥಿಂಕ್ ದಟ್ ಪರ್ಸನ್ ಹ್ಯಾಸ್ ನಾಟ್ ಟೇಕನ್ ಇಟ್ ಪಾಸಿಟಿವ್ಲಿ. ಓಕೆ. ಅಂಡ್ ಐ ಥಿಂಕ್ ಅವ್ರ ಹೀಗೋ ಹರ್ಟ್ ಆಗಿರ್ಬೋದು, ವಾಟ್ ಎವರ್ ದ ರೀಸನ್, ರೈಟ್? ವಿ ಡೋಂಟ್ ನೋ ಎಕ್ಸಾಕ್ಟ್ ರೀಸನ್, ಬಟ್ ಇಟ್ ಹ್ಯಾಪನ್ಡ್ ಡ್ಯೂರಿಂಗ್ ದೇರ್ ಕಮ್ಯುನಿಕೇಶನ್. ದೇವರ್ 3 ಪೀಪಲ್. ಅವ್ರ ಕೊಲ್ಲಿಗ್ ಒಬ್ರು ಹೇಳಿರೋ ಪ್ರಕಾರ, ಒಬ್ರು ಲೇಡಿ, ಅವ್ರೂ ಅಲ್ಲಿ ಸ್ಟಾಫ್, ಅವ್ರು ಹೇಳಿರೋದೇನು ಅಂದ್ರೆ, ಅವ್ರು ಹೇಳಿದ ಅವ್ನಿಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ತಕ್ಷಣ ಅವನು ಹೋಗ್ಬಿಟ್ಟು ಲಾಂಗ್ ಅಂತ ಏನು ಹೇಳ್ತಾರಲ್ಲ, ತಗೊಂಡ್ ಬಂದು ಈ ಸ್ಟಾರ್ಟೆಡ್ ಸ್ಟಾಬಿಂಗ್. ಆ ವಿಡಿಯೋದಲ್ಲಿ ನೀವು ನೋಡ್ಬೋದು, ಓಡಾಡ್ಸ್ಕೊಂಡು ಹೋಗಿ ಹಚ್ತಾನೆ. ಆಮೇಲೆ ತಲೆ, ಅವ್ನು ಅದು ಹೆಂಗೆ ತಲೆ ತೆಗಿಯೋದಕ್ಕೆ ಸಾಧ್ಯನೋ ನಮ್ಗಿನ್ನೂ ಅರ್ಥ ಆಗಿಲ್ಲ. ಓಕೆ, ನಾನು ಕೇಳಿದೆ ನಿಮ್ಗೆ ಆಗಲೇ, ಈ ಇನ್ಸಿಡೆಂಟ್ ಆದ ನಂತರದಲ್ಲಿ ಒಂದು ಗ್ಯಾದರ್ ಆಗ್ತಾ ಇರ್ತೀರಾ, ಅವಾಗ ಏನಾದರೂ ಫಂಕ್ಷನ್ಸ್ಗಳು ಆದಂಥ ಸಂದರ್ಭದಲ್ಲಿ ಏನಾದರೂ ಆದಾಗಲೂ ಕೂಡ ನೀವು ಡಿಸ್ಕಷನ್ಗಳನ್ನು ಮಾಡ್ತಾ ಇರ್ತೀರಿ ಸೋಷಿಯಲ್ ಮೀಡಿಯಾಗಳಲ್ಲಿ. ಈ ಇನ್ಸಿಡೆಂಟ್ ಬಗ್ಗೆ ಏನೆಲ್ಲ ಮಾತುಕತೆಗಳಾಯಿತು ಉಳಿದಂಥ ನಿಮ್ಮ ನಡುವೆ? ಅದೇ, ಇವಾಗ ಇದು ಸಡನ್ ಆಗಿ ಶಾಕ್ ಆಗಿ ಈ ತರ ಇನ್ಸಿಡೆಂಟ್, ನಾವು ಬೇರೆ ಇನ್ಸಿಡೆಂಟ್ಸ್ ಎಲ್ಲ ನೋಡಿದೀವಿ, ಬಟ್ ಈ ಲೆವೆಲ್ಗೆ ಯಾವ್ದು ನೋಡಿರ್ಲಿಲ್ಲ. ಈಗ ನಾವು ಮೀಟ್ ಆದಾಗೆಲ್ಲ ಏನಂದ್ರೆ ಸರ್, ಅಂದ್ರೆ ನಾವು ಸೇಫ್ ಆಗಿರ್ತೀವಾ ಅನ್ನೋ ಫೀಲ್ ಬಂದಿರುತ್ತೆ ಸಹಜವಾಗಿ. ಈ ರೀತಿಯಾದಂಥ ಡೆಡ್ಲಿ ಮರ್ಡರ್ ಅದನ್ನು ನೋಡ್ತಾ ಇದೀವಲ್ಲ ದೃಶ್ಯವನ್ನ, ನಾವು ಸೇಫ್ ಆಗಿರ್ತೀವಾ ಅನ್ನೋ ಪ್ರಶ್ನೆ ಸಹಜವಾಗಿ ಬಂದೇ ಬರುತ್ತೆ. ಹೌದು. ಜನರಲ್ ಒಪಿನಿಯನ್ ನಾನು ಏನು ಕೇಳ್ತಾ ಇದ್ದೀನಿ ನನ್ನ ಫ್ರೆಂಡ್ ಸರ್ಕಲ್ ಅಂದ್ರೆ, ನಮ್ಮ ಪಾಡಿಗೆ ನಾವು ಇದ್ಬಿಡೋಣ, ಲೆಟ್ಸ್ ಕೀಪ್ ಲೋ ಪ್ರೊಫೈಲ್, ಬೇರೆಯವ್ರ ಜೊತೆ ಅಷ್ಟು ಇಂಟ್ರಾಕ್ಟ್ ಮಾಡೋದು ಬೇರೆ, ಎಸ್ಪೆಷಲಿ ಸ್ಟ್ರೇಂಜರ್ಸ್ ಜೊತೆ ಎಲ್ಲ, ಅವಾಗ ಈ ಪ್ರಾಬ್ಲಮ್ ಏನೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಈಗ ಸ್ವಲ್ಪ ಎಕ್ಸ್ಟ್ರಾ ಕಾಷನ್ ತಗೊಂಡು ಹುಷಾರಾಗಿರ್ಬೇಕಂತ. ಓಕೆ. This is general opinion across all people, not only Kannada people, even ಬೇರೆ ಸ್ಟೇಟ್ಸ್, ಆಮೇಲೆ ಬೇರೆ ಕಂಟ್ರೀಸ್ ಜನ ಎಲ್ಲ ಏನಿದ್ದಾರೆ ಇಲ್ಲಿ ನಮ್ಮ ನೇಬರ್ಹುಡ್ ತಗೊಳ್ಳಿ, ಎಲ್ಲಾರ್ಗು ಹ್ಯಾವ್ ಇಂಪ್ಯಾಕ್ಟೆಡ್. ಎವ್ರಿ ಒನ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟು ದಿಸ್ ಕಾಸ್. ಮೀನ್ಸ್ ಡೊನೇಷನ್ ಏನು ರೈಸ್ ಮಾಡ್ತಾ ಇದೀವಲ್ಲ, ಎವ್ರಿಬಡಿ ಹ್ಯಾಸ್ ಡನ್. ಆಮೇಲೆ ಗಿರೀಶ್ ಸರ್, ಈಗ ಈ ಇನ್ಸಿಡೆಂಟ್ ನಂತರದಲ್ಲಿ ಮೇ ಬಿ ನಿಮಗೆ ಗೊತ್ತಿರುತ್ತೆ, ಅಲ್ಲಿ ಟ್ರಂಪ್ ಅವರ ನೇತೃತ್ವದ ಸರ್ಕಾರ ಫಾರ್ಮ್ ಆದ ನಂತರದಲ್ಲಿ ಅವರು ಮೊದಲಿಗೆ ತೆಗೆದುಕೊಂಡಂಥ ನಿರ್ಧಾರನೇ ಈ ಅಕ್ರಮ ವಲಸಿಗರನ್ನ ಹೊರಗಡೆ ಹಾಕಬೇಕು ಅಂತ. ಭಾರತದವರನ್ನೇ ಸುಮಾರು ಜನರನ್ನ ವಾಪಸ್ ಭಾರತಕ್ಕೆ ಕಳಿಸುವಂಥ ಪ್ರಕ್ರಿಯೆ ಆಗಿರೋದನ್ನ ನಾವು ನೋಡಿದ್ದೀವಿ. ತುಂಬ ಕಾಂಟ್ರವರ್ಸಿ ಕೂಡ ಆಯಿತು ಆ ಸಂದರ್ಭದಲ್ಲಿ. ಈ ಇನ್ಸಿಡೆಂಟ್ ಆದ ನಂತರದಲ್ಲಿ, ಅಂದರೆ ಈ ವ್ಯಕ್ತಿಯ ಮರ್ಡರ್ ಆದ ನಂತರದಲ್ಲಿ ಅದಕ್ಕೆ ಮತ್ತೊಂದಿಷ್ಟು ಪುಷಪ್ ಸಿಗುತ್ತೆ ಅಂತ ಅನ್ಸುತ್ತಾ? ಅಲ್ಲಿನ ವಾತಾವರಣ ಆ ರೀತಿಯಾಗಿ ಕ್ರಿಯೇಟ್ ಆಗ್ತಾ ಇದೆಯಾ ಈ ವಲಸೆ ನೀತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಡೆಫಿನೆಟ್ಲಿ ಇಟ್ ವಿಲ್ ಆ್ಯಡ್ ಲಾಟ್ ಆಫ್ ಪ್ರೆಷರ್ ಆನ್ ದ ಗವರ್ಮೆಂಟ್. ಅವರು ಡೆಫಿನೆಟ್ ಆಗಿ ಈ ಒಂದು ಇನ್ಸಿಡೆಂಟ್ ಇಂದ ನೀವೇ ನೋಡಿರ್ಬೋದು, ಟ್ರಂಪ್ ಹ್ಯಾಸ್ ಟ್ವೀಟೆಡ್ ಅಬೌಟ್ ಇಟ್. He will definitely take it seriously. They are already doing this thing, right? They are trying to find these people who are illegal, send them back to their own countries and all that. Yes. But I think it will happen more and more going forward. Just a few days back ನಾವು ನೋಡಿದ್ದೀವಿ ಅದನ್ನ, ಫ್ಯೂ ಮಂತ್ಸ್ ಬ್ಯಾಕ್ ಮೇ ಬಿ, ಕೈಗೆಲ್ಲ ಕೋಳಗಳನ್ನು ಹಾಕಿ, ಕಾಲಿಗೆಲ್ಲ ಚೈನ್ ಹಾಕಿ ಆಯಾ ದೇಶಕ್ಕೆ ಬಿಟ್ಟು ಬಂದಿರೋದನ್ನ. ಮೇ ಬಿ ಅದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಪುಷಪ್ ಕೊಟ್ಟಂಗೆ ಆಗ್ತಾ ಇದೆ ಈ ಘಟನೆ. ಅಂದ್ರೆ ಆ ಸರ್ಕಾರ, ಅಲ್ಲಿನ ಅಮೆರಿಕ ಟ್ರಂಪ್ ಸರ್ಕಾರ ಮತ್ತೊಂದಿಷ್ಟು ಕಠಿಣ ನಿಯಮಗಳನ್ನು ತೆಗೆದುಕೊಳ್ಳೋ ಚಾನ್ಸಸ್ ಇದೆ ಅಂತ ಅನಿಸ್ತಿದೆ. 100%, no doubt about it. Yes. ಓಕೆ. ಅವರು ಫ್ಯಾಮಿಲಿಯವ್ರ ಜೊತೆಗೆ ತಾವು ಇನ್ನೂ ಕನೆಕ್ಟ್ ಆಗಿದ್ದೀರಾ ಸರ್? ಮಾತಾಡ್ತಿದ್ದೀರಾ ಅವಾಗ ಹೇಗೆ? ಈಗ ಸದ್ಯ ಏನೇ ಇಲ್ಲ. ನಮ್ದು ಇಲ್ಲಿ ಕಲ್ಚರಲ್ ಇವೆಂಟ್ಸ್ ಏನಾದ್ರೂ ಆದಾಗ ನಾವು ನೋಡಿರ್ತೀವಿ ಅಷ್ಟೇ. ಈಗ ಇನ್ಸಿಡೆಂಟ್ ಆದ್ಮೇಲೆ ಇಲ್ಲ. ನಾವು ಆಸ್ ಎ ಗ್ರೂಪ್, ರೈಟ್, ನಾವು ಡ್ಯಾಲಸ್ ಕನ್ನಡ ಬಾಯ್ಸ್ ಗ್ರೂಪ್ ಇಂದ ವಿ ಟ್ರೈ ಟು ಕನೆಕ್ಟ್ ಟು ದಮ್. They wanted privacy, and then we honor their privacy. Yes. ಓಕೆ. ಈ ಫ್ಯಾಮಿಲಿ ನಿಮಗೆ ಏನಾದರೂ ಪರ್ಸ್ನಲಿ ಗೊತ್ತಾ? ಈ ವ್ಯಕ್ತಿ ಜೊತೆಗೆ ನೀವು ಯಾವತ್ತಾದರೂ ಮಾತನಾಡಿದ್ರಾ? ಯಾವತ್ತಾದರೂ ಗ್ಯಾದರ್ ಆದಂಥ ಟೈಮ್ನಲ್ಲಿ? ಇಲ್ಲ, ಈಸ್ ನಾಟ್ ಮೈ ಕ್ಲೋಸ್ ಫ್ರೆಂಡ್, ಬಟ್ ಕಲ್ಚರಲ್ ಇವೆಂಟ್ ಅಲ್ಲಿ ನನಗೆ ನೋಡಿದ ನೆನಪಿದೆ. ಐ ಥಿಂಕ್ ಹಿ ವಾಸ್ ಆಲ್ಸೋ ವೆರಿ ಬಿಸಿ ಬಿಕಾಸ್ ಹಿ ವಾಸ್ ಅ ಮ್ಯಾನೇಜರ್ ಆಫ್ ದ ಹೋಲ್ ಮೊಟೆಲ್. ಐ ಥಿಂಕ್ ಹಿ ವಾಸ್ ಬಿಸಿ ಆಲ್ಸೋ, ಬಟ್ ನೋಡಿದ ನೆನಪ. ಓಕೆ. ಅವರ He's from Bangalore, right? Yeah, he's from our Bangalore only. ಅವರು HAL ಕ್ವಾರ್ಟರ್ಸ್ ಇಂದ ಬಂದಿರೋದು, 5th ಕ್ಲಾಸ್ ಅನ್ಸುತ್ತೆ. ಅಲ್ಲೇ ಯಾವ್ದೋ ಇಂದಿರಾನಗರ್ ಕ್ಯಾಂಬ್ರಿಡ್ಜ್ ಸ್ಕೂಲಲ್ಲಿ ಹೈಸ್ಕೂಲ್ ಮುಗಿಸ್ಕೊಂಡು, ಆಮೇಲೆ ಐ ಥಿಂಕ್ ಹಿ ಹ್ಯಾಸ್ ಒನ್ಲಿ ಮದರ್, ಅವ್ರ ತಂದೆ ಇಲ್ಲ ಅನ್ಸುತ್ತೆ. ಬಟ್ ಅಮೆರಿಕ ದೇಶಕ್ಕೆ ಎಲ್ಲರನ್ನು ಏನೇನೋ ಆಸೆಗಳು ಇಟ್ಕೊಂಡು ಬರ್ತಾರೆ, ಏನಾದರೂ ಅಚೀವ್ ಮಾಡಬೇಕು ಅಂತ. When these things happen, right, we get disturbed, and then we think about it a lot. Yes. ಓಕೆ.
ಅವರ ಅಂತ್ಯ ಸಂಸ್ಕಾರ ಐ ಥಿಂಕ್ 13ಗೆ ಆಯ್ತು ಅಂತ ಅನ್ಸುತ್ತೆ. ತಾವು ಹೋಗಿದ್ರಾ? ಇಲ್ಲ ಇಲ್ಲ ಅದನ್ನ ಅವ್ರು ಆ ಥರ ಎಲ್ಲರಿಗೂ ಏನು ಇನ್ವೈಟ್ ಮಾಡಿರಲಿಲ್ಲ. ಅದ್ರ ಬಗ್ಗೆ ನನಗೆ ಇನ್ಫಾರ್ಮೇಶನ್ ಕೂಡ ಇಲ್ಲ. ಬಟ್ ವಿ ವಿಲ್ ನೋ ಇನ್ ನೆಕ್ಸ್ಟ್ 1 or 2 weeks. ಓಕೆ. ಈ ಕ್ಯೂಬಾ ದೇಶದ ವ್ಯಕ್ತಿ ಅಂದ್ರೆ ಏನು ಕೊಲೆ ಮಾಡಿದಾನಲ್ಲ ಆ ವ್ಯಕ್ತಿ, ಈ ಹಿಂದೆ ಕೂಡ ಆತನ ಮೇಲೆ ಕೇಸ್ ಇತ್ತು, ಅದೇ ಅಮೆರಿಕಾದಲ್ಲೇನೆ. ಆತನನ್ನ ಜೈಲಿಗೂ ಕೂಡ ಹಾಕಲಾಗಿತ್ತು. ಕ್ಯೂಬಾ ದೇಶ ಆತನನ್ನ ತಮ್ಮ ದೇಶಕ್ಕೆ ಬರಮಾಡಿಕೊಳ್ಳೋದಕ್ಕೆ ಒಪ್ಪಲಿಲ್ಲ. ಸೊ ಈ ಕಾರಣದಿಂದ ಆತನ ಬಿಡುಗಡೆ ಮಾಡಲಾಯಿತು ಅನ್ನೋ ಮಾಹಿತಿಯನ್ನು ನಾವು ನೋಡಿದ್ವಿ, ಐ ಮೀನ್ ಓದಿರೋದು ಗೊತ್ತು. ಸೊ ಆತನ ಮನಸ್ಥಿತಿ ಏನಾದರೂ ಆ ರೀತಿಯಾಗಿ ಇತ್ತ, ಮಾನಸಿಕ ಅಸ್ವಸ್ಥ ಅನ್ನೋ ರೀತಿಯಲ್ಲಿ ಆಗಿರುವಂಥ ಇನ್ಸಿಡೆಂಟ್ ಅಂತ ಅನ್ಸುತ್ತಾ ಹೇಗೆ? ಯಾಕಂದ್ರೆ ಕ್ರಿಮಿನಲ್ ಹಿನ್ನೆಲೆಯನ್ನು ನೋಡ್ತಾ ಇದ್ರೆ ಅನಿಸ್ತಾ ಇದೆ. ಹೌದು ಹೌದು. ಇಫ್ ಯು ಲುಕ್ ಎಟ್ ಇಸ್ ಕ್ರೈಮ್ ಹಿಸ್ಟ್ರಿ, ರೈಟ್, ಹಿ ಹಸ್ ಡನ್ ಚೈಲ್ಡ್ ಅಬ್ಯೂಸ್, ಥೆಫ್ಟ್ ಅಂಡ್ ಆಲ್ ದ್ಯಾಟ್. ಹಂಗಾಗಿ ಅವ್ರಿಗಿದೇನು ಹೊಸದಲ್ಲ, ಜೈಲು ಏನು ಹೊಸದಲ್ಲ ಮೋಸ್ಟ್ಲಿ. ಹಂಗಾಗಿ ಅವರು ದೇ ಹ್ಯಾವ್ ಎಕ್ಸ್ಟ್ರಾ ಕರೇಜ್ ಟು ಡೂ ದೀಸ್ ಥಿಂಗ್ಸ್. ಓಕೆ. ಈಗ ಅಲ್ಲಿನ ಸರ್ಕಾರದಿಂದ ಏನೆಲ್ಲ ಭರವಸೆಗಳು ಸಿಗ್ತಾ ಇದೆ ಸರ್, ಎಸ್ಪೆಷಲಿ ಇಂಡಿಯನ್ಸ್ಗೆ? ಹೌದು. ಈಗ ನಮಗೆ ಇಲ್ಲಿ ಡ್ಯಾಲಸ್ ಅಲ್ಲಿ ತುಂಬಾ ಇಂಡಿಯನ್ ಅಸೋಸಿಯೇಷನ್ ಇದೆ. ನಮಗೆ ಮೇನ್ ಆಗಿ ಸಪೋರ್ಟ್ ಸಿಗ್ತಾ ಇರೋದಂದ್ರೆ US ಕಾನ್ಸುಲೇಟ್ ಹ್ಯೂಸ್ಟನ್ ಇಂದ. ಫ್ರಮ್ ಡೇ ಒನ್ ದೇ ಹ್ಯಾವ್ ಬಿನ್ ಸಪೋರ್ಟಿಂಗ್ ಅಂಡ್ ನಾವ್ ಇದಕ್ಕೆ ಏನ್ ಮಾಡ್ಬೇಕು ಎಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ US ಪ್ರೆಸಿಡೆಂಟ್ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ರೀಸೆಂಟ್ ಆಗಿ, ಅದು ನೀವು ನೋಡಿದ್ರೆ ಆಲ್ರೆಡಿ ಮೆನ್ಷನ್ ಅಬೌಟ್ ಇಟ್, ರೈಟ್? ಐ ಥಿಂಕ್ ದಟ್ಸ್ ಎ ಗುಡ್ ಡೆವಲಪ್ಮೆಂಟ್, ರೈಟ್? ಅಂಡ್ ಐ ಹೋಪ್ ದೀಸ್ ಥಿಂಗ್ಸ್ ವೋಂಟ್ ಹ್ಯಾಪನ್ ಅಗೇನ್ ಇನ್ ದ ಫ್ಯೂಚರ್. ಓಕೆ. ಅಂದರೆ ಈ ವಲಸಿಗ ನೀತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಲೈಕ್ ಎ ಸರ್ಚಿಂಗ್ ಆಪರೇಷನ್ ಅನ್ನುವಂಥ ರೀತಿಯಲ್ಲಿ ಮತ್ತೆ ಮುಂದುವರಿಯುತ್ತೆ ಅಂತ ಕಾಣಿಸುತ್ತಾ ಇಡೀ ದೇಶದಾದ್ಯಂತ ಅಮೆರಿಕದಲ್ಲಿ? ಹೌದು. ಇಟ್ ವಿಲ್ ಕಂಟಿನ್ಯೂ ಡ್ಯೂರಿಂಗ್ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಇಟ್ಸ್ ಆಲ್ರೆಡಿ ಆನ್ ಗೋಯಿಂಗ್. ಐ ಥಿಂಕ್ ನಾವ್ ಇಟ್ ವಿಲ್ ಟೇಕ್ ಪ್ರಯಾರಿಟಿ ಅಂಡ್ ಐ ಥಿಂಕ್ ದೇ ವಿಲ್ ಡೂ ದ ರೈಟ್ ಥಿಂಗ್ಸ್. ಓಕೆ. ಓಕೆ. ತಮ್ಮ ನಡುವೆ ಅಂದರೆ ಈಗ ಯಾರೆಲ್ಲ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಸರ್? ಈ ಏನು ನಿಮ್ಮ ಗ್ಯಾದರ್ ಆಗೋ ಕೆಲವೊಂದಿಷ್ಟು ಫಂಕ್ಷನ್ಸ್ಗಳು ಇರುತ್ತಲ್ಲ, ಅಲ್ಲಿನ ಒಂದಿಷ್ಟು ಪ್ರಮುಖರಂತ ಇರ್ತಾರೆ, ಅಧ್ಯಕ್ಷರು ಉಪಾಧ್ಯಕ್ಷರು ಅಂತೆಲ್ಲ ಮಾಡ್ಕೊಂಡಿರ್ತೀರಾ, ಒಂದಿಷ್ಟು ಚಟುವಟಿಕೆಗಳನ್ನು ಫಂಕ್ಷನ್ಸ್ಗಳನ್ನು ಮಾಡ್ತಾ ಇರ್ತೀರಿ, ಅಲ್ಲೆಲ್ಲ ಈ ಬಗ್ಗೆ ಡಿಸ್ಕಷನ್ ಆಗಿದೆಯಾ? ಹೌದು. ಇದು ಮೇನ್ ಆಗಿ ಡಿಸ್ಕಷನ್ ಆಗ್ತಿರೋ ಮೇನ್ ವಿಷಯ ಏನಪ್ಪಾ ಅಂದ್ರೆ, ಈಗ ಸದ್ಯಕ್ಕೆ ಲಾಸ್ಟ್ ಫ್ರೈಡೆಯಿಂದ ಇದೇ ಒಂದು ವಿಷಯ. ನಾವು ಇನ್ನೇನು ಬೇರೆ ಯಾವುದು ಕಡೆ ಗಮನ ಏನಿಲ್ಲ. ನಮ್ಗೆ ಏನಪ್ಪಾ ಅಂದ್ರೆ ಪಾಪ ಫ್ಯಾಮಿಲಿಗೆ ಹೆಲ್ಪ್ ಮಾಡಬೇಕು, ಅವ್ರು ಇದರಿಂದ ರಿಕವರ್ ಆಗಬೇಕು, ಅವ್ರ ಮಗನಿಗೆ ಒಳ್ಳೆ ಎಜುಕೇಶನ್ ಸಿಗಬೇಕು ಗೋಯಿಂಗ್ ಫಾರ್ವರ್ಡ್ ಅಂತ. ಯಾಕೆಂದ್ರೆ ಐ ಥಿಂಕ್ ಹಿಸ್ ಸನ್ ಆಲ್ಸೋ ವಾಂಟ್ಸ್ ಟು ಡೂ ವಾಟ್ ಹಿಸ್ ಫಾದರ್ ವಾಸ್ ಡೂಯಿಂಗ್, ಹೋಟೆಲ್ ಅಡ್ಮಿನಿಸ್ಟ್ರೇಷನ್. ವಿ ವಾಂಟ್ ಹಿಮ್ ಟು ಬಿ ಸಕ್ಸಸ್ಫುಲ್ ಇನ್ ದಾಟ್. ಈಗ ತನ ಹೈಸ್ಕೂಲ್ ಹೋಗಿದೆ, ನೆಕ್ಸ್ಟ್ ಕಾಲೇಜ್, ರೈಟ್? ವಿ ವಾಂಟ್ ಟು ಹೆಲ್ಪ್ ದೆಮ್, ವಿ ವಾಂಟ್ ದೆಮ್ ಟು ಫೀಲ್ ಬೆಟರ್, ರೈಟ್? ಅಂಡ್ ದಟ್ಸ್ ದ ಕನ್ಸರ್ನ್ ಫ್ರಮ್ ಎನಿವನ್, ರೈಟ್? ಎಕ್ಸಾಂಪಲ್, ಆಸ್ ಯು ಸೆಡ್, ಇಲ್ಲಿ ಕನ್ನಡ ಗ್ರೂಪ್ಸ್ ಆಗಿರ್ಬೋದು, ಇಂಡಿಯನ್ ಅಸೋಸಿಯೇಷನ್ಸ್ ಆಗಿರ್ಬೋದು, ಎವ್ರಿಬಡೀಸ್ ಆಬ್ಜೆಕ್ಟಿವ್ ಇಸ್ ದ ಸೇಮ್. ಓಕೆ ಸರ್, ಇಲ್ಲಿಂದ ಯಾರಾದರೂ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಪಟ್ರ, ಯಾವ್ದಾದ್ರು ಸಂಘಟನೆಯವರು ಅಥವಾ NGO ಅವರು ಆ ರೀತಿಯಾಗಿ? ನನಗೆ ಅದ್ರ ಬಗ್ಗೆ ಡೈರೆಕ್ಟ್ ಇನ್ಫಾರ್ಮೇಶನ್ ಇಲ್ಲ, ಬಟ್ ಐ ಆಮ್ ಐ ಮೀನ್ ಶೂರ್. ಬಿಕಾಸ್ ಯಾಕಂದ್ರೆ ಈ ಪ್ರಶ್ನೆ ನಾವು ಅವರ ಒಂದು ಹಿತದೃಷ್ಟಿಯಿಂದ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡಿ ಫಂಡ್ ರೈಸ್ ಮಾಡ್ತಾ ಇರುವಂಥದ್ದು. ಸೊ ಆ ಕಾರಣದಿಂದ ನಾನು ಕೇಳಿದ್ದು. ಹೌದು. ನನ್ಗೆ ಗೊತ್ತಿರೋ ಪ್ರಕಾರ ಡೆಫಿನೆಟ್ಲಿ ಇಂಡಿಯಾದಿಂದ ಎಲ್ಲ ತುಂಬಾ ಸಪೋರ್ಟ್ ಬಂದಿದೆ ಅಂತ, ಬಟ್ ನನಗೆ ಯಾವ ಸಂಘಟನೆ ಏನು ಅಂತ ನನಗೆ ಡೀಟೇಲ್ಸ್ ಇಲ್ಲ. ಬಟ್ ಐಮ್ ಶೂರ್ ದೇ ಆರ್ ಇನ್ ಟಚ್ ವಿತ್ ದ ಫ್ಯಾಮಿಲಿ ಅಂಡ್ ದೇ ವಿಲ್ ಬಿ ಹೆಲ್ಪಿಂಗ್ ದೆಮ್. ಫೈನ್ ಸರ್. ಟೋಟಲ್ ತಮ್ಮ ಲಾಸ್ಟ್ ವರ್ಡ್ ಸರ್ ಈ ಘಟನೆ ಬಗ್ಗೆ? ಎಸ್, ನನಗೆ ಅವರ ಫ್ಯಾಮಿಲಿ ಬೇಗ ರಿಕವರ್ ಆಗಲಿ. ಅವ್ರಿಗೆ ಈ ಇನ್ಸಿಡೆಂಟ್ ಅಂತೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಇಟ್ ವುಡ್ ಟೇಕ್ ನೆವರ್, ರೈಟ್? ಇನ್ ಲೈಫ್ ಟೈಮ್ ಆಲ್ಸೋ ದೇ ಕೆನ್ ನಾಟ್ ಫರ್ಗೆಟ್. ಅಂಡ್ ಐ ವಿಶ್ ದೇರ್ ಫ್ಯಾಮಿಲಿ ಆಲ್ ದ ಬೆಸ್ಟ್. ಆಮೇಲೆ ಅವ್ರ ಮಗ ಏನು ಓದ್ಬೇಕಂತ ಇದ್ದಾನಲ್ಲ ಅದೆಲ್ಲ ಆಗಿ, ಐ ವಾಂಟ್ ಹಿಮ್ ಟು ಬಿ ಅ ಸಕ್ಸಸ್ಫುಲ್ ಪರ್ಸನ್. ದಟ್ಸ್ ಆಲ್ ಐ ಪ್ರೇ ಫಾರ್ ದಮ್. ಓಕೆ ಸರ್. ಓಕೆ. ತಾವು ಕೂಡ ಸೇಫ್ ಆಗಿರಿ ಸರ್. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡ್ತಕ್ಕೆ ಗಿರೀಶ್ ಸರ್.